ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ವಿಶ್ವ ವಿಭೂತಿ ಪುರುಷ ಮಹಾತ್ಮ ಬಸವೇಶ್ವರರ ಅಶ್ವಾರೂಢ ಪ್ರತಿಮೆಯ ಅನಾವರಣ ಸಮಾರಂಭ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಶುಕ್ರವಾರ ದಿನಾಂಕ 23 ಮೇ 2025 ಸಾಯಂಕಾಲ 6 ಗಂಟೆಗೆ ಜರುಗಿತು.
ಕ್ರಿಯಾಶೀಲವಾಗಿ ನಿರಂತರವಾಗಿ ಇಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಬಸವ ಪೂಜೆ ಗುರುಪೂಜೆ ನಡೀತಾ ಇದೆ. ಈಗ ಗುರು ಪೂಜೆಯನ್ನು ಪೂಜ್ಯರೆಲ್ಲರೂ ನೆರವೇರಿಸಿಕೊಡ್ತಾ ಇದ್ದಾರೆ. ಬಸವ ಭಾನುವೆ ದಿವ್ಯ ತೇಜವೇ ಎಮ್ಮ ಬಾಳಿನ ದೀಪವೇ ವಸುದೆ ಗವಿಚಲ ಶಾಂತಿಯನ್ನೊಸೆದಿ ಭಕ್ತಿಯ ರೂಪವೇ ಭಕ್ತಿ ಸತ್ಪಥ ಸಾರದೋರುತ್ತ ಭಕ್ತಿ ಸಾಧಕರೆನ್ನಿಸು ಸೂಕ್ತ ವಚನವ ನಮಗೆ ಬೋಧಿಸಿ ಆತ್ಮಶೋಧಕರೆನ್ನಿಸು ಬಸವ ಭಾನು ದಿವ್ಯ ತೇಜವೇ ಎಮ್ಮ ಗವಿಚಲ ದೀವ ಭಕ್ತಿಯ ರೂಪವೇ. ಈಗ ಪೂಜ್ಯರು ಧರ್ಮಗುರುವಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ತ್ರಿಕುಲೋದ್ಧಾರಕ ಬಸವಣ್ಣನವರಿಗೆ, ಮಹಾಮಾನವತ್ವವಾದಿ ಬಸವಣ್ಣನವರಿಗೆ ನೆರವೇರ್ತಾ ಇದೆ. ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗೀತೆಯನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಏರುತ್ತಿದೆ ಏರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಏರುತ್ತಿದೆ ಮೂಲವೆಂದುಲಿದ ಕಲ್ಯಾಣ ಧ್ವಜವು ಹಾರುತ್ತಿದೆ ಧ್ವಜವು ಏರುತ್ತಿದೆ ಕ್ರಾಂತಿಯ ಗಂಗೋತ್ರಿ ಅಕ್ಕನಗಾಯಿ ನಿರಂಜನ ಜ್ಯೋತಿ ನೀಲಮ್ಮ ತಾಯಿ ಸತ್ಯಕ್ಕಲಿಂಗಮ್ಮ ಶರಣಿ ಮುಕ್ತಾಯಿ ಜ್ಞಾನಗುರು ಅಕ್ಕ ಮಹಾದೇವಿ ಧ್ವಜವು ಏರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತ್ವವಾದಿ ಬಸವಣ್ಣನವರಿಗೆ, ವಿಶ್ವಗುರು ಅಶ್ವಾರೂಢ ಬಸವಣ್ಣನವರ ಮೂರ್ತಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಎಲ್ಲ ಪೂಜ್ಯರು, ಎಲ್ಲ ಗಣಮಾನ್ಯರು ಈಗ ಅಶ್ವಾರೂಢ ಬಸವಣ್ಣನವರ ಮೂರ್ತಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಜೋರಾಗಿ ಜಯಕಾರ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ವಿಶ್ವಗುರು
ಪೂಜ್ಯ ಬಾಲ್ಕಿ ಅಪ್ಪಾಜಿಯವರು ಅನ್ಯ ಶರಣು ಸಡಗರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಅನಾವರಣ ಸಮಾರಂಭ ಈಗಾಗಲೇ ನೆರವೇರಿದೆ. ಈಗ ಬಸವಾನುಭವ ಚಿಂತನ ಸಭೆ ನಮ್ಮೂರಿನಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿದ ಮನೆಯಲ್ಲೂ ಬೆಳೆದೆ, ಚೆನ್ನಯ್ಯನ ಮನೆಯಲ್ಲೂ ಬೆಳೆದೆ, ದಾಸಯ್ಯನ ಮನೆಯಲ್ಲೂ ಬೆಳೆದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತು ಕೂಡಲ ಸಂಗಮ್ಮ ದೇವ ಎನ್ನುತ್ತಾ ಈ ಸುಂದರ ಶುಭ ಸಂಜೆಯ ಈ ಒಂದು ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತದೆ. ಗುರು ಬಸವ ಅವರ ಒಂದು ಪೂಜೆಯನ್ನ ನೆರವೇರಿಸೋದ್ರೊಂದಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರುಗಳು ಹಾಗೂ ಎಲ್ಲ ಶಾಸಕರು ಮತ್ತು ಸಂಸದರು ನೆರವೇರಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಕ್ರಾಂತಿಯೋಗಿ ಬಸವಣ್ಣನವರಿಗೆ ಜಯವಾಗಲಿ, ಸಂಸ್ಕೃತ ಬಸವಣ್ಣನವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ. ಈಗಾಗಲೇ ಈ ಒಂದು ಸಮಾರಂಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಬಸವ ಜ್ಯೋತಿ ಬೆಳಗೋದರೊಂದಿಗೆ ನೆರವೇರ್ತಾ ಇದೆ. ಇದರಲ್ಲಿ ಎಲ್ಲ ಪೂಜ್ಯರು ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರು ಹಾಜರಾಗಿದ್ದಾರೆ. ಇನ್ನೇನು ವಾತಾವರಣ ಕೂಡ ಯಾಕೋ ಆದರೂ ಕೂಡ ಮಳೆ ಮುಂದೋಗುತ್ತೆ, ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ, ಅಣ್ಣ ಬಸವಣ್ಣನವರ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಈ ವೇದಿಕೆ ಮೂಲಕ ಬಹಳಷ್ಟು ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಇನ್ನೊಂದ್ಸಲ ಜೋರಾಗಿ ಎಲ್ಲರೂ ಕೂಡ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಿಗೆ ಜೈಕಾರವನ್ನು ಹಾಕೋಣ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಬಸವಣ್ಣನವರಿಗೆ, ಮಹಾಮಾನವತ ಮಹಾತ್ಮ ಬಸವೇಶ್ವರ ಪ್ರತಿಮೆ ಅನಾವರಣ ಸಮಾರಂಭ ನೆರವೇರಿದೆ. ಈಗ ಬಸವಾನುಭವ ಚಿಂತನ ಸಭೆ ಈ ಬಸವಾನುಭವ ಚಿಂತನ ಸಭೆಗೆ ಸ್ವಾಗತವನ್ನು ಕೋರಲು ನಮ್ಮೂರಿನ ಯುವಕ ಓಂ ಆನಂದ್ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಿ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರಬೇಕಾಗಿ ಈ ಮೂಲಕ ಮಹಾತ್ಮ ಬಸವೇಶ್ವರರ ಪ್ರತಿಮೆ ಅನಾವರಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣ ಇವರಿಗೆ ಸಮಸ್ತ ಬಸವ ಬಳಗ ಕೊಹಿನೂರ್ ಹಾಗೂ ಸಮಸ್ತ ಗ್ರಾಮಸ್ಥರ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಸಂಸ್ಥಾನ ಹಿರೇಮಠ್, ಸುಕ್ಷೇತ್ರ ಹರ್ಕೂಡ್ ಇವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಸಮ್ಮುಖವನ್ನು ತಗೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅಂತಾರಾಷ್ಟ್ರೀಯ ಲಿಂಗಾಯತ ಧರ್ಮ ಕೇಂದ್ರ ಬಸವ ಕಲ್ಯಾಣ ಇವರಿಗೂ ಸಮಸ್ತ ಕೊಹಿನೂರ್ ಬಳಗದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕ್ರಿಯಾಶೀಲ ಮಾನ್ಯ ಶಾಸಕರಾದ ಸನ್ಮಾನ್ಯ ಶರಣು ಸಲ್ಗರ್ ಶಾಸಕರು ಬಸವ ಕಲ್ಯಾಣ ಇವರಿಗೂ ಬಸವ ಬಳಗ ಕೊಹಿನೂರ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಯುವ ನಾಯಕರು, ಸಹೋದರರಾದ ಸನ್ಮಾನ್ಯ ಸಂಸದರು ಶ್ರೀ ಸಾಗರ್ ಖಂಡ್ರೆ ಇವರಿಗೂ ಸಮಸ್ತ ಬಸವ ಬಳಗ ಕೊಹಿನೂರ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ.
ಪರಿಷತ್ ಸದಸ್ಯರಾದ ಮಾರುತಿರಾವ್ ಮುಳೆ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ವೇದಿಕೆ ಮೇಲೆ ಆಸೀನರಾದಂತಹ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಇವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಮಾನ್ಯ ಉಮರ್ಗದ ಶಾಸಕರಾದ ಪ್ರವೀಣ್ ಸ್ವಾಮಿ ಇವರಿಗೂ ಕೊಹಿನೂರು ಬಳಗದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬೇರೆ ಬೇರೆ ಊರುಗಳಿಂದ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ ಎಲ್ಲರಿಗೂ ಅನಂತ ಕೋಟಿ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.